ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ ನಿಗೂಢ ಸ್ಫೋಟ. ಗೋದಾಮಿನಲ್ಲಿ ಭೀಕರವಾಗಿ ಸ್ಫೋಟಗೊಂಡಿದ್ದು ಪಟಾಕಿನ. ಮೈಸೂರು ಗ್ಯಾಂಗ್ರೇಪ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಸಂತ್ರಸ್ತೆ. ಬಿಎಸ್ವೈ ಪರ ಬ್ಯಾಟ್ ಬೀಸಿದ ಯತ್ನಾಳ್ಗೆ ಖರ್ಗೆ ಟಾಂಗ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರನ್ನೇ ಪತರಗುಟ್ಟಿಸಿದ ಪೇಟೆಯ ಭಯಾನಕ ಸ್ಫೋಟ. ಎಫ್ಎಸ್ಎಲ್ ಬಾಂಬ್ ಪತ್ತೆ ದಳ, ಶ್ವಾನ ದಳದಿಂದಲೂ ತಲಾಶ್. ಕೇವಲ ಪಟಾಕಿಯ ಸ್ಫೋಟದಿಂದ ದೇಹ ಛಿದ್ರವಾಯ್ತಾ? ಇದೆಲ್ಲವನ್ನು ನೋಡೋಣ ನಿಗೂಢ ಸ್ಫೋಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭೀಕರ ಸ್ಫೋಟದಲ್ಲಿ ಮೂವರಲ್ಲ, ಇಬ್ಬರು ಮಾತ್ರ ಸಾವಿಗೀಡಾಗಿದ್ದಾರೆ. ನ್ಯೂ ತರಗುಪೇಟೆ ನಿಗೂಢ ಸ್ಫೋಟದಲ್ಲಿ ಇಬ್ಬರು ದುರ್ಮರಣ ಅಂತ ತಮ್ಮ ಹೇಳಿಕೆಗೆ ಡಿಸಿಪಿ ಹರೀಶ್ ಪಾಂಡೆ ಸ್ಪಷ್ಟನೆ ನೀಡಿದ್ದಾರೆ. ಮೊದಲು ಮೂವರು ಮೃತಪಟ್ಟಿರೋದಾಗಿ ಡಿಸಿಪಿ ಮಾಹಿತಿ ಕೊಟ್ಟಿದ್ರು. ಬಳಿಕ ಇಬ್ಬರು ಮೃತಪಟ್ಟಿರೋದಾಗಿ ಟಿವಿ9ಗೆ ಡಿಸಿಪಿ ಹರೀಶ್ ಪಾಂಡೆ ಸ್ಪಷ್ಟನೆ ನೀಡಿದ್ರು. ಭಯಾನಕ ಬ್ಲಾಸ್ಟ್ಗೆ ಕಾರಣವಾಗಿದ್ದು ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಕಂಪ್ರೆಸರ್ ಸ್ಫೋಟಗೊಂಡಿಲ್ಲ, ಶಾರ್ಟ್ ಸರ್ಕ್ಯೂಟ್ನಿಂದಲೂ ದುರಂತ ಸಂಭವಿಸಿಲ್ಲ, ಪಟಾಕಿಯಿಂದಲೂ ಯಾವುದೇ ಸ್ಫೋಟ ಸಂಭವಿಸಿಲ್ಲ. ಅನ್ಸ್ಟೇಬಲ್ ಎಕ್ಸ್ಪ್ಲೋಸಿವ್ನಿಂದ ದುರಂತ ಸಂಭವಿಸಿರುವ ಶಂಕೆ ಇದೆ ಅಂತ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ಹೇಳಿದ್ದಾರೆ. ಹೀಗಾಗಿ ತಜ್ಞರ ತಂಡ ಪರಿಶೀಲನೆ ನಡೆಸಿದೆ. ಇಬ್ಬರನ್ನ ಬಲಿ ಪಡೆದಿರೋ ಸ್ಫೋಟದ ಕಾರಣ ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಬ್ಲಾಸ್ಟ್ನ ಅಸಲಿ ಕಾರಣ ಪತ್ತೆ ಹಚ್ಚಲು ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಡೆಸಿದೆ. ಸ್ಫೋಟ ಸಂಭವಿಸಿದ ನ್ಯೂ ತರಗುಪೇಟೆ ಘಟನಾ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಡೆಸಿದೆ. ಶ್ವಾನದಳ ಕೂಡ ಕಾರ್ಯಾಚರಣೆ ನಡೆಸಿ ದುರಂತಕ್ಕೆ ಕಾರಣ ಪತ್ತೆ ಹಚ್ಚಲು ಪರಿಶೀಲಿಸಿದೆ. ಸ್ಫೋಟದ ಸ್ಥಳಕ್ಕೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಫೋಟದ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳು ಬ್ಲಾಸ್ಟ್ನ ಅಸಲಿ ಸತ್ಯವನ್ನ ಕೆದಕ್ತಿದ್ದಾರೆ. ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಗೋದಾಮಿನಲ್ಲಿನ ಸ್ಫೋಟಕ್ಕೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದು ಮುಖರ್ಜಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸ್ಫೋಟಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಡಿಸಿಪಿಯಿಂದ ಮಾಹಿತಿ ಪಡೆದ್ರು. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ನಿಗೂಢ ಸ್ಫೋಟ ಸಂಬಂಧ ಪಟಾಕಿ ಜೊತೆಗೆ ಸ್ಫೋಟಕಗಳು ಇದ್ದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಒಟ್ಟು 80 ಬಾಕ್ಸ್ ಪಟಾಕಿಗಳನ್ನ ತಂದಿದ್ದು, ಅವುಗಳಲ್ಲಿ 3 ಬಾಕ್ಸ್ ಸ್ಫೋಟಗೊಂಡಿರುವ ಮಾಹಿತಿ ಇದೆ. 80 ಬಾಕ್ಸ್ಗಳು ಸ್ಫೋಟಗೊಂಡಿದ್ರೆ ಸ್ಫೋಟದ ತೀವ್ರತೆ ಭಯಾನಕವಾಗಿರ್ತಿತ್ತು. ಇನ್ನು ವಾಹನ ಚಾಲಕನಾಗಿದ್ದ ಮನೋಹರ್ ಕಾರ್ಗೋ ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಪಟಾಕಿ ತಂದು ಗೋಡೌನ್ಗೆ ಶಿಫ್ಟ್ ಮಾಡ್ತಿದ್ದ ಮಾಹಿತಿ ಇದ್ದು, ಪಟಾಕಿ ಜೊತೆಯಲ್ಲೇ ಸ್ಫೋಟಕಗಳು ಇರಬಹುದೆಂಬ ಅನುಮಾನ ಕಾಡ್ತಿದೆ. ಶಿಫ್ಟ್ ಮಾಡುವಾಗ ಸ್ಫೋಟಕಗಳು ಬ್ಲಾಸ್ಟ್ ಆಗಿರುವ ಬಗ್ಗೆ ಶಂಕೆ ಇದೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸಂಭವಿಸಿರುವ ಸ್ಫೋಟದಲ್ಲಿ ಇಬ್ಬರು ಮೃತಪಟ್ಟಿದ್ದು, 29 ವರ್ಷದ ಮನೋಹರ್ ಹಾಗೂ ಮತ್ತೊಬ್ಬರು ಮೃತರಾಗಿದ್ದಾರೆ. ಟಾಟಾ ಏಸ್ ಚಾಲಕ ಮನೋಹರ್ ಮೂಲತಃ ತಮಿಳುನಾಡಿನ ನಲಗುರುಚಿಯವನಾಗಿದ್ದು, ಟ್ರಾನ್ಸ್ಪೋರ್ಟ್ನಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದ. ಮಾಲೀಕರೇ ಟ್ರಾನ್ಸ್ಪೋರ್ಟ್ ಬಳಿ ಮನೆ ಮಾಡಿಕೊಟ್ಟಿದ್ರು. ಭೀಕರ ಸ್ಫೋಟದಲ್ಲಿ ಹಲವರಿಗೆ ಗಂಭೀರ ಗಾಯವಾಗಿದೆ. ಜೇಮ್ಸ್, ಗಣಪತಿ ಹಾಗೂ ಅನ್ಬುಸ್ವಾಮಿ ಎಂಬುವರು ಗಾಯಗೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗಿದೆ. ಕೆಪಿ ಅಗ್ರಹಾರ 4ನೇ ಕ್ರಾಸ್ ನಿವಾಸಿಯಾಗಿರೋ ಜೇಮ್ಸ್ ಅಂಗಡಿಗೆ ಬರ್ಫಿ ಹಾಕಲು ಹೋಗಿದ್ದ. ಇನ್ನು ಮತ್ತೊಬ್ಬ ಗಾಯಾಳು ಗಣಪತಿ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ಮತ್ತೊಂದೆಡೆ ಸ್ಫೋಟದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿರುವ ವಿವಿಪುರಂ ಪೊಲೀಸರು ಗಾಯಾಳುಗಳು ಹಾಗೂ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ನಿಗೂಢ ಸ್ಫೋಟದ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಶಾಸಕ ಜಮೀರ್ ಅಹಮದ್, ಗೋದಾಮಿನಲ್ಲಿ ಪಟಾಕಿ ಸಂಗ್ರಹಿಸಿದ್ದ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಗೋದಾಮಿನಲ್ಲಿ ಪಟಾಕಿ ಇಟ್ಕೊಂಡು ಬೇರೆ ಕಡೆ ಸರಬರಾಜು ಮಾಡ್ತಿದ್ದ. ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ ಅಂತ ಜಮೀರ್ ಅಹಮದ್ ತಿಳಿಸಿದ್ದಾರೆ. ನಿಗೂಢ ಸ್ಫೋಟದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಶಾಸಕ ಜಮೀರ್ ಅಹಮದ್ ಪರಿಹಾರ ಘೋಷಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ವೈಯಕ್ತಿಕವಾಗಿ ನಾನು ತಲಾ 2 ಲಕ್ಷ ಪರಿಹಾರ ನೀಡ್ತೇನೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಕೂಡ ನಾನೇ ಭರಿಸ್ತೇನೆ. ಸರ್ಕಾರ ಕೂಡ ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲಿ ಅಂತ ಶಾಸಕ ಜಮೀರ್ ಅಹಮದ್ ಒತ್ತಾಯಿಸಿದ್ರು. ಸದನದಲ್ಲಿ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರಿಂದಲೇ ಧರಣಿ. ರಾಜಾಹುಲಿ ಪರ ಬ್ಯಾಟ್ ಬೀಸಿದ ಯತ್ನಾಳ್ಗೆ ಖರ್ಗೆ ಟಾಂಗ್. ಕಲಾಪದಲ್ಲಿ ಪ್ರಶ್ನೆ ಕೇಳೋದನ್ನ ಸ್ಪೀಕರ್ ಹೇಳಿಕೊಟ್ಟಿದ್ದು ಯಾರಿಗೆ? ಇದೆಲ್ಲವನ್ನೂ ನೋಡೋಣ ಸದನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲ್ಯಾಣ
ಕರ್ನಾಟಕ ಅಭಿವೃದ್ಧಿ ಕುರಿತು ಶಾಸಕ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಕಿಡಿಕಾರಿದ್ರು. 371 ಜಾರಿ ಕುರಿತಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಿಯಾಂಕ್, ಬಿಎಸ್ವೈ ಉಪವಾಸ ಸತ್ಯಾಗ್ರಹದ ಬೆದರಿಕೆ ಹಾಕಿದಾಗ ಯುಪಿಎ ಸರ್ಕಾರ ಜಾರಿಗೊಳಿಸಿತು ಅಂತ ಸಿಎಂಗೆ ತಿಳಿಸಿರುವ ಅವರ ಸಲಹಾಗಾರರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಆರೋಪಿಸಿದ್ರು. ಅಲ್ಲದೆ ಇದು ಜಾರಿಗೆ ಬರಬೇಕಿದ್ರೆ ಪಾರ್ಲಿಮೆಂಟ್ ಒಪ್ಪಿಗೆ ಬೇಕಾಗತ್ತೆ, ಉಪವಾಸದಿಂದ ಸಾಧ್ಯವಾಗೋದಿಲ್ಲ ಅಂದ್ರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕುರಿತು ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಶಾಸಕ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸಿದ್ರು. 50 ವರ್ಷಗಳ ಕಾಲ ಖರ್ಗೆ ಧರ್ಮಸಿಂಗ್ ಅಧಿಕಾರದಲ್ಲಿ ಇದ್ರು, ಆಗ ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಿಲ್ಲ ಅಂತ ತಿರುಗೇಟು ಕೊಟ್ರು. ಈ ವೇಳೆ ಭಾಲ್ಕಿ ಶಾಸಕ ಈಶ್ವರ ಖಂಡ್ರೆಗೂ ಯತ್ನಾಳ್ ತಿರುಗೇಟು ನೀಡಿದ್ದು, ವೀರಶೈವ ಮಹಾಸಭಾದಲ್ಲಿ ನೀವೇ ನೋಡಿಕೊಂಡಿದ್ದೀರಿ, ನಾನು ಯಾವುದೇ ಮಠಮಾನ್ಯ ಶಾಲೆಗಳ ಹೆಸರಲ್ಲಿ ಲೂಟಿ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡು ಕೊಟ್ಟಿದ್ದು ಯಡಿಯೂರಪ್ಪ ಅಂತ ಇದೇ ವೇಳೆ ಶಾಸಕ ಯತ್ನಾಳ್ ಹೇಳಿದ್ರು. ಈ ಮೂಲಕ ಸದನದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡಿದ್ರು. ಯತ್ನಾಳ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ, ಯಡಿಯೂರಪ್ಪ ಮೇಲಿನ ಈ ಪ್ರೀತಿ 2 ತಿಂಗಳ ಮೊದಲೇ ಇರ್ತಿದ್ರೆ ಅವರು ಇನ್ನೂ ಹೆಚ್ಚು ಕಾಲ ಸಿಎಂ ಆಗಿರ್ತಿದ್ರು ಅಂತ ಯತ್ನಾಳ್ ಕಾಲೆಳೆದ್ರು. ಸರ್ಕಾರದ ವಿರುದ್ಧ ಸದನದಲ್ಲಿ ಬಾವಿಗೆ ಇಳಿದು ಆಡಳಿತ ಪಕ್ಷದ ಶಾಸಕರೇ ಧರಣಿ ನಡೆಸಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಬಗ್ಗೆ ಸರ್ಕಾರದ ನಿಲುವು ಘೋಷಣೆ ವಿಚಾರವಾಗಿ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲ ಧರಣಿ ನಡೆಸಿದ್ದಾರೆ. ಈ ವೇಳೆ ಸದನದ ಸಮಯ ಹಾಳು ಮಾಡಬೇಡಿ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ನಂತರ ಸದನದ ಬಾವಿಯಿಂದ ಯತ್ನಾಳ್ ಬೆಲ್ಲದು ವಾಪಸ್ ಆದ್ರು. ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ವಿಚಾರವಾಗಿ ಬಿಜೆಪಿ ಶಾಸಕ ರಾಜು ಗೌಡ ಸದನದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಮೇಶ್ ಕುಮಾರ್ ಅವರಿಗೆ ಅವಕಾಶ ಕೊಡ್ತೀರಿ, ನಮಗೆ ಮಾತನಾಡಲು ಕೊಡಲ್ಲ ಅಂತ ರಾಜು ಗೌಡ ಹೇಳಿದ್ರು. ರಾಜು ಗೌಡ ಬೆಂಬಲಕ್ಕೆ ಅರವಿಂದ್ ಲಿಂಬಾವಳಿ ನಿಂತರು. ಈ ವೇಳೆ ಸ್ಪೀಕರ್ ಸಿಟ್ಟಾದ್ರು. ಕೊರೋನಾ 3ನೇ ಅಲೆ ಎದುರಿಸಲು ಸರ್ಕಾರ ವ್ಯವಸ್ಥೆ ಮಾಡಿಕೊಂಡಿದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದ ವೇಳೆ 3ನೇ ಅಲೆ ಎದುರಿಸಲು ಕೈಗೊಂಡಿರುವ ಸಿದ್ಧತೆ ಬಗ್ಗೆ ಶಾಸಕ ಎಂ ಕೃಷ್ಣಪ್ಪ ಪ್ರಶ್ನೆ ಕೇಳಿದ್ರು. ಈ ವೇಳೆ ಉತ್ತರಿಸಿದ ಸಚಿವರು 25,800 ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, 502 ವೆಂಟಿಲೇಟರ್, 285 ಮಕ್ಕಳ ತಜ್ಞರು, 1250 ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಮಕ್ಕಳಿಗೆ ಚಿಕಿತ್ಸೆ ನೀಡಲು ಜಿಲ್ಲಾಸ್ಪತ್ರೆಗಳಲ್ಲಿ ಸಿದ್ಧತೆಯಾಗಿದೆ ಅಂತ ಉತ್ತರಿಸಿದ್ರು. ಬಸವ ಕಲ್ಯಾಣದ ನೂತನ ಶಾಸಕ ಶರಣು ಸಲಗಾರ್ಗೆ ಪ್ರಶ್ನೆ ಕೇಳುವುದನ್ನ ಸ್ಪೀಕರ್ ಹೇಳಿಕೊಟ್ರು. ಪ್ರಶ್ನೋತ್ತರಕ್ಕೆ ತಡವಾಗಿ ಬರಬಾರದು ಎಂದು ಸೂಚನೆ ನೀಡಿದ ಕಾಗೇರಿ, ಪ್ರಶ್ನೆ ಸಂಖ್ಯೆ ಹೇಳಿ, ಇಂತಹ ಪ್ರಶ್ನೆ ಕೇಳುತ್ತಿದ್ದೇನೆ ಎಂದು ಹೇಳಿ ಅವರು ಉತ್ತರ ಕೊಟ್ಟಿದ್ದೇವೆ ಅಂತಾರೆ, ಆಮೇಲೆ ನೀವು ಉಪ ಪ್ರಶ್ನೆ ಕೇಳಬೇಕು ಎಂದು ಸಲಗಾರ್ಗೆ ಹೇಳಿಕೊಟ್ರು. ಇಂಗ್ಲಿಷ್ ಶಿಕ್ಷಕರ ಕೊರತೆ ಇದೆ ಎಂದು ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಪ್ರಶ್ನೆ ಕೇಳಿದ್ರು. ಮೈಸೂರು ಪೊಲೀಸ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವಾಗಿದ್ದು ದಂಡದ ರೂಪದಲ್ಲಿ ಸಂಗ್ರಹಿಸಿದ ಹಣ ಸರ್ಕಾರಕ್ಕೆ ಕೊಡುತ್ತಿಲ್ಲ ಅಂತ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಎಚ್ ವಿಶ್ವನಾಥ್ ಪ್ರಸ್ತಾಪಿಸಿದ್ದಾರೆ. ಕೆಎಸ್ಆರ್ಪಿಯಲ್ಲೂ ಹಣ ದುರುಪಯೋಗದ ಬಗ್ಗೆ ವಿಶ್ವನಾಥ್ ಆರೋಪಿಸಿದ್ರು. ವಿಶ್ವನಾಥ್ ಪ್ರಸ್ತಾಪಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವ ಆರಗ ಜ್ಞಾನೇಂದ್ರ, 27 ಲಕ್ಷ ಹಣ ದುರುಪಯೋಗದ ಬಗ್ಗೆ ನನಗೆ ಮಾಹಿತಿ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಿಮಗೆ ನಿಯೋಗ ಮುಖ್ಯವೋ ಸದನ ಮುಖ್ಯವೋ ಅಂತ ಕುಡಚಿ ಶಾಸಕ ಪಿ ರಾಜೀವ್ಗೆ ಸ್ಪೀಕರ್ ಪ್ರಶ್ನಿಸಿದ ಪ್ರಸಂಗ ನಡೆಯಿತು. ಸದನಕ್ಕೆ ತಡವಾಗಿ ಬಂದು ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಶ್ನೆ ಕೇಳಲು ಶಾಸಕ ರಾಜೀವ್ ಅವಕಾಶ ಕೋರಿದ್ರು. 2-3 ಬಾರಿ ಕರೆದೆ, ತಡವಾಗಿ ಬಂದ್ರೆ ನಾನೇನು ಮಾಡಲು ಆಗಲ್ಲ ಅಂತ ಸ್ಪೀಕರ್ ಹೇಳಿದ್ರು. ಈ ವೇಳೆ ನಿಯೋಗ ಮನವಿ ಕೊಡಲು ಬಂದಿತ್ತು ಎಂದ ರಾಜೀವ್ಗೆ ನಿಮಗೆ ನಿಯೋಗ ಮುಖ್ಯವೋ ಅಂತ ಪ್ರಶ್ನಿಸಿದ್ರು. ಕೊನೆಗೆ ಪ್ರಶ್ನೆ ಕೇಳಲು ಅವಕಾಶ ಮಾಡಿಕೊಟ್ರು. ಮೈಸೂರು ಗ್ಯಾಂಗ್ ರೇಪ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಸಂತ್ರಸ್ತೆ, ಹೇಳಿಕೆ ಕೊಡಲ್ಲ ಎಂದಿದ್ದ ಸಂತ್ರಸ್ತೆಯ ಮನವೊಲಿಸಿದ್ದು ಹೇಗೆ ಪೊಲೀಸರು, ಜಡ್ಜ್ ಮುಂದೆ ಹೇಳಿಕೆ ದಾಖಲಿಸಿ ಗುರುತು ಪತ್ತೆಯಲ್ಲೂ ಭಾಗಿ. ಇದೆಲ್ಲವನ್ನು ನೋಡೋಣ ಸಿಡಿದೆದ್ದ ಸಂತ್ರಸ್ತೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲಿನ ಗ್ಯಾಂಗ್ ರೇಪ್ ಕೇಸ್ನ ತನಿಖೆ ತೀವ್ರಗೊಂಡಿದೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಿರುವ ಸಂತ್ರಸ್ತೆ ಆರೋಪಿಗಳ ಗುರುತು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಹಾಜರಾಗಿದ್ದಳು. ಆರೋಪಿಗಳು ಮೈಸೂರು ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿದ್ದು, ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಗುರುತು ಪತ್ತೆ ಕಾರ್ಯ ನಡೆಯಿತು.
ಮೈಸೂರಿನ ಗ್ಯಾಂಗ್ ರೇಪ್ ಕೇಸ್ಗೆ ಸಂತ್ರಸ್ತೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾಳೆ. ಮೈಸೂರು ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ಹಾಜರಾಗಿ ಸುಮಾರು 45 ನಿಮಿಷ ಹೇಳಿಕೆ ದಾಖಲಿಸಿದ್ದಾಳೆ. ಐಪಿಸಿ ಸೆಕ್ಷನ್ 164ರ ಅಡಿ ಯುವತಿ ಹೇಳಿಕೆ ಕೊಟ್ಟಿದ್ದು, ಯುವತಿಯ ಹೇಳಿಕೆ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಯುವತಿ ಕೊಟ್ಟ ರಹಸ್ಯ ಹೇಳಿಕೆ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಗ್ಯಾಂಗ್ ರೇಪ್ ಬಳಿಕ ಆಸ್ಪತ್ರೆಗೆ ದಾಖಲಾಗಿದ್ದ ಸಂತ್ರಸ್ತೆ 2 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ಲು. ಈ ವೇಳೆ ಯಾವುದೇ ಹೇಳಿಕೆ ನೀಡಲ್ಲ ಎಂದು ಸಂತ್ರಸ್ತೆ ಮತ್ತು ಆಕೆಯ ಪೋಷಕರು ಕಟ್ಟಿ ತುಂಡಾದಂತೆ ಹೇಳಿ ಮುಂಬೈಗೆ ತೆರಳಿದ್ರು. ಇನ್ನು ಘಟನೆ ಬಳಿಕ ಸಂತ್ರಸ್ತೆ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿದ್ಲು. ಆಗ ಯುವತಿಯ ಪೋಷಕರ ಮನಸ್ಥಿತಿಯೂ ಸಹ ಸರಿಯಿರಲಿಲ್ಲ. ಹೀಗಾಗಿಯೇ ಅವರ ಎಲ್ಲಾ ತೀರ್ಮಾನಗಳಿಗೂ ಪೊಲೀಸರು ಓಕೆ ಎಂದಿದ್ರು. ಇದೀಗ ಪೊಲೀಸರ ವಿಶ್ವಾಸದಂತೆ ಆಕೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದಾಳೆ. ನ್ಯಾಯಾಧೀಶರ ಮುಂದೆ ರೇಪ್ ಸಂತ್ರಸ್ತೆ ಗೌಪ್ಯ ಹೇಳಿಕೆ ಕೊಟ್ಟಿದ್ದು, ಇಡೀ ಪ್ರಕರಣವನ್ನ ತನಿಖಾಧಿಕಾರಿ ಮುಂದೆ ವಿವರಿಸಿದ್ಲು. ನಾನು ನನ್ನ ಸ್ನೇಹಿತ ಒಂದೇ ಕಾಲೇಜಿನಲ್ಲಿ ಓದ್ತಿದ್ದೆವು. ಘಟನೆಗೂ ಮುನ್ನ 8 ದಿನದ ಇಬ್ಬರ ಮಧ್ಯೆ ಪರಿಚಯವಾಗಿತ್ತು. ಅಂದು ಸಂಜೆ 7:30 ವೇಳೆಗೆ ಅಲ್ಲಿ ವಾಕಿಂಗ್ಗೆ ಹೋಗಿದ್ವು. ಅಲ್ಲಿ ವಾತಾವರಣ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕುಳಿತುಕೊಂಡೆವು. ಸ್ವಲ್ಪ ಹೊತ್ತಿನ ನಂತರ 5 ರಿಂದ 6 ಜನರ ಗುಂಪು ಅಲ್ಲಿಗೆ ಬಂದು ಏಕಾಏಕಿ ನಮ್ಮನ್ನ ಪ್ರಶ್ನೆ ಮಾಡಲು ಶುರು ಮಾಡಿದ್ರು ಅಂತ ಹೇಳಿದ್ದಾಳೆ. ಮೈಸೂರಿನ ಲಲಿತಾದ್ರಿಪುರದ ಹೊರವಲಯದಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಸಂತ್ರಸ್ತೆ ಸಂಪೂರ್ಣ ಮಾಹಿತಿ ನೀಡಿದ್ದಾಳೆ. 5 ರಿಂದ 6 ಜನರ ಗುಂಪು ಇದ್ದಕ್ಕಿದ್ದಂತೆ ನಮ್ಮನ್ನ ಬೈಯಲು ಶುರು ಮಾಡಿದ್ರು. ಇಲ್ಲಿಗೆ ಯಾಕೆ ಬಂದ್ರಿ, ಯಾರು ನೀವು ಅಂತೆಲ್ಲ ಕೇಳಿದ್ರು ಅಂತ ಸಂತ್ರಸ್ತೆ ಹೇಳಿದ್ದಾಳೆ. ಗುಂಪಿನಲ್ಲಿದ್ದ ಒಬ್ಬ ನನ್ನ ಸ್ನೇಹಿತನ ತಲೆಗೆ ಕಲ್ಲಿನಿಂದ ಹೊಡೆದ. ಅವರು ಹಲ್ಲೆ ಮಾಡಿದ್ರಿಂದ ನನ್ನ ಸ್ನೇಹಿತ ಪ್ರಜ್ಞೆ ತಪ್ಪಿ ಬಿದ್ದ. ಈ ವೇಳೆ ನನ್ನನ್ನು ಎಳೆದೊಯ್ದು ಬಲಾತ್ಕಾರ ಎಸಗಿದ್ರು. ನಂತರ ನನ್ನನ್ನು ಕರೆದೊಯ್ದು ನನ್ನ ಸ್ನೇಹಿತನ ಪಕ್ಕ ಕೂರಿಸಿದ್ರು ಅಂತ ಸಂತ್ರಸ್ತೆ ಹೇಳಿದ್ದಾಳೆ. ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದ ಆರೋಪಿಗಳು ಹಣಕ್ಕೂ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆಯೂ ಸಂತ್ರಸ್ತೆ ಮಾಹಿತಿ ನೀಡಿದ್ದಾಳೆ. ನನ್ನ ಸ್ನೇಹಿತನ ತಂದೆಗೆ ಕರೆ ಮಾಡಿಸಿ 3 ಲಕ್ಷ ಕೊಡುವಂತೆ ಕೇಳಿದ್ರು. ಆಗ ಸ್ನೇಹಿತನ ತಂದೆ ಹಣ ನಾನೇ ತರ್ತೇನೆ ಅಂತ ಹೇಳಿದ್ರು. ಸ್ನೇಹಿತನ ತಂದೆ ಬರ್ತಾರೆಂದು ತಿಳಿದು ಗಾಬರಿಯಾಗಿ ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಹೊರಟ್ರು. ಸ್ವಲ್ಪ ಸಮಯದ ನಂತರ ನನ್ನ ಸ್ನೇಹಿತನ ತಂದೆ ಕಾರಿನಲ್ಲಿ ಬಂದು ನಮ್ಮನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಅಂತ ಯುವತಿ ಹೇಳಿದ್ದಾಳೆ. ಘಟನೆ ಬಳಿಕ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿದ್ದ ಯುವತಿ ಯಾವುದೇ ಹೇಳಿಕೆ ಕೊಡೋದಿಲ್ಲ ಅಂತ ಹೇಳಿದ್ಲು. ಆದರೆ ಸಂತ್ರಸ್ತೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಪೊಲೀಸರು ಮುಂಬೈಗೆ ಹೋದ ಬಳಿಕ ಮನವೊಲಿಕೆಗೆ ಪ್ರಯತ್ನ ಮಾಡ್ತಿದ್ರು. ನೀವು ಹೇಳಿಕೆಯನ್ನ ನೀಡದಿದ್ರೆ ಆರೋಪಿಗಳಿಗೆ ಶಿಕ್ಷೆ ಆಗಲ್ಲ. ಗ್ಯಾಂಗ್ ರೇಪ್ ಆರೋಪಿಗಳನ್ನ ನಾವು ಈಗಾಗಲೇ ಬಂಧಿಸಿದ್ದೇವೆ. ನೀವು ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಆರೋಪಿಗಳು ಪಾರಾಗಲಿದ್ದಾರೆ. ನೀವು ಹೇಳಿಕೆ ನೀಡಿದ್ರೆ ಆರೋಪಿಗಳಿಗೆ ಖಂಡಿತ ಶಿಕ್ಷೆಯಾಗಲಿದೆ ಅಂತ ಸಂತ್ರಸ್ತೆಗೆ ಹೇಳಿಕೆ ನೀಡುವಂತೆ ಮನವೊಲಿಕೆ ಮಾಡಿದ್ರು. ಯುವತಿ ಹೇಳಿಕೆ ಕೊಟ್ಟ ನಂತರ ಗ್ಯಾಂಗ್ ರೇಪ್ ಕೇಸ್ಗೆ ಮರುಜೀವ ಬಂದಂತಾಗಿದ್ದು, ಸಂತ್ರಸ್ತೆ ಹೇಳಿಕೆ ನಂತರ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಆರೋಪಿಗಳನ್ನ ಬಂಧಿಸಿದ್ದ ಪೊಲೀಸರು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ರು. ಆರೋಪಿಗಳ ತಪ್ಪೊಪ್ಪಿಗೆ, ಮೆಡಿಕಲ್ ಟೆಸ್ಟ್, ವೈಜ್ಞಾನಿಕ ಸಾಕ್ಷಿ ಕಲೆ ಹಾಕಿದ್ರು. ಆದರೆ ಆರೋಪಿಗಳು ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಳ್ಳೋ ಸಾಧ್ಯತೆ ಇತ್ತು. ಆದ್ರೀಗ ಸಂತ್ರಸ್ತೆ ಹೇಳಿಕೆಯಿಂದಾಗಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತವಾಗಿದೆ. ಯುವತಿಯ ಹೇಳಿಕೆ ಕೊಡಿಸುವುದರ ಮೂಲಕ ಸರ್ಕಾರ ಮುಜುಗರದಿಂದ ಪಾರಾಗಿದೆ. ಸದನದಲ್ಲಿ ಗ್ಯಾಂಗ್ ರೇಪ್ ವಿಚಾರ ಪ್ರಸ್ತಾಪವಾಗುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಗೃಹ ಸಚಿವ ಆರಗ ಜ್ಞಾನೇಂದ್ರ ಸೇರಿ ಎಲ್ಲರಿಗೂ ಗೊತ್ತಿತ್ತು. ವಿಪಕ್ಷಕ್ಕೆ ಇದು ಪ್ರಮುಖ ಅಸ್ತ್ರವಾಗಲಿದೆ ಎಂಬ ಅರಿವಿತ್ತು. ಹೀಗಾಗಿ ಯುವತಿಯ ಹೇಳಿಕೆ ಕೊಡಿಸುವುದರ ಮೂಲಕ ಮುಜುಗರದಿಂದ ಸರ್ಕಾರ ಪಾರಾಗಿದೆ. ಭಯಾನಕ ನಿಗೂಢ ಸ್ಫೋಟದಿಂದ ಬೆಚ್ಚಿಬಿದ್ದ ಬೆಂಗಳೂರು. ಮೃತದೇಹ ಛಿದ್ರ, ಬೈಕ್ ಕಿಟಕಿಗಳೆಲ್ಲ ಪೀಸ್. ಪಟಾಕಿ ಜೊತೆಗೆ ಸ್ಫೋಟಕ ಸಾಗಿಸಿದ್ರಿಂದಲೇ ಸಂಭವಿಸಿದ ದುರಂತ. ಇದೆಲ್ಲವನ್ನು ನೋಡೋಣ ಭಯಾನಕ ಬ್ಲಾಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನ್ಯೂ ತರಗುಪೇಟೆಯಲ್ಲಿ ಪಟಾಕಿ ಸ್ಫೋಟದಿಂದ ದುರಂತ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಟ್ರಾನ್ಸ್ಪೋರ್ಟ್ ಗೋದಾಮಿನಲ್ಲಿದ್ದ 80 ಬಾಕ್ಸ್ಗಳ ಪೈಕಿ 3 ಬಾಕ್ಸ್ ಪಟಾಕಿ ಸ್ಫೋಟಗೊಂಡಿದೆ. ಹೀಗಾಗಿ ನಡೆಯಬಹುದಾದ ದೊಡ್ಡ ದುರಂತ ತಪ್ಪಿದೆ. ಎಲ್ಲಾ ಬಾಕ್ಸ್ ಪಟಾಕಿ ಸ್ಫೋಟಗೊಂಡಿದ್ರೆ ಮತ್ತಷ್ಟು ಭೀಕರ ದುರಂತ ಸಂಭವಿಸುತ್ತಿತ್ತು. ಸ್ಫೋಟ ಪ್ರಕರಣ ಸಂಬಂಧ ಗೋದಾಮು ಮಾಲೀಕ ಬಾಬುನನ್ನ ವಿವಿಪುರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಫೋಟ ಸಂಭವಿಸಿದ ಗೋದಾಮು ಮಾಲೀಕನಾಗಿರೋ ಬಾಬುನನ್ನ ವಿವಿಪುರಂ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ನಿಗೂಢ ಸ್ಫೋಟದ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ.
ಭೀಕರ ಸ್ಫೋಟಕ್ಕೆ ಇಬ್ಬರು ಬಲಿಯಾಗಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಮೃತರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಟಾಟಾ ಎಸ್ ಚಾಲಕ ಮನೋಹರ್ ದೇಹ ಛಿದ್ರವಾಗಿದ್ದು, ಬೆಂಗಳೂರಿನಲ್ಲಿ ಭಯಾನಕ ಸ್ಫೋಟಕ್ಕೆ ಜನರು ನಡುಗಿ ಹೋಗಿದ್ದಾರೆ. ಸ್ಫೋಟದಲ್ಲಿ 29 ವರ್ಷದ ಮನೋಹರ್ ಸಾವನ್ನಪ್ಪಿದ್ದು, ತಮ್ಮನ ಸಾವಿಗೆ ಅಣ್ಣ ಮುರಳೀಧರ್ ಕಣ್ಣೀರು ಹಾಕಿದ್ದಾರೆ. ನನ್ನ ತಮ್ಮ ಮನೋಹರ ಸತ್ತು ಹೋದ ಅಂತ TV9 ಬಳಿ ಮನೋಹರ್ ಅಣ್ಣ ಮುರಳೀಧರ್ ನೋವು ತೋಡಿಕೊಂಡಿದ್ದಾರೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸ್ಫೋಟದಿಂದ ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಕಿಟಕಿಗಳ ಗ್ಲಾಸ್ ಪುಡಿಯಾಗಿದೆ. ಗಾಜು ಪೀಸ್ ಆಗ್ತಿದ್ದಂತೆ ನಿವಾಸಿಗಳು ಶಾಕ್ ಆಗಿದ್ದಾರೆ. ಇನ್ನು ಸ್ಫೋಟವಾದ ಸಂದರ್ಭದಲ್ಲಿ ಕರೆಂಟ್ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾದಲ್ಲಿ ಸ್ಫೋಟದ ದೃಶ್ಯ ಸೆರೆಯಾಗಿರುವುದು ಅನುಮಾನ ಅಂತ ಹೇಳಲಾಗ್ತಿದೆ. ಇನ್ನು ವಿದ್ಯುತ್ ಸಂಪರ್ಕ ಇದ್ದಿದ್ರೂ ದೊಡ್ಡ ಅನಾಹುತವಾಗ್ತಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಸಮಸ್ಯೆಯಾಗುವ ಸಾಧ್ಯತೆ ಇತ್ತು. ತರಗುಪೇಟೆ ಸ್ಫೋಟದಿಂದ ಹೆಚ್ಚಿನ ಅನಾಹುತವಾಗಿದ್ದು, ಘಟನಾ ಸ್ಥಳದ ಪಕ್ಕದಲ್ಲಿದ್ದ ಕಚೇರಿ ಪೀಸ್ ಆಗಿದೆ. ಸ್ಫೋಟ ಸಂಭವಿಸಿದ ಪಕ್ಕದ ಕಟ್ಟಡದ ಪ್ರಿಂಟಿಂಗ್ ಪ್ರೆಸ್ನ ಬಾಗಿಲು ಕಿಟಕಿ ಛಿದ್ರವಾಗಿದೆ. ಘಟನೆ ನಡೆದಾಗ ಕಚೇರಿಯಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಫೋಟ ಸಂಭವಿಸಿರೋ ಪಕ್ಕದ ಬಿಲ್ಡಿಂಗ್ನಲ್ಲಿದ್ದ ಮಂಜುನಾಥ್ ಅನ್ನೋರಿಗೆ ಗಂಭೀರ ಗಾಯವಾಗಿದೆ. ಜಿಮ್ಗೆ ಹೋಗೋಕೆ ಮನೆಯಿಂದ ಕೆಳಗಡೆ ಇಳಿದು ಬರುವಾಗ ನಿಗೂಢ ಸ್ಫೋಟ ಸಂಭವಿಸಿ ಮಂಜುನಾಥ್ ತಲೆ ಹಾಗೂ ಕಾಲಿನ ಭಾಗಕ್ಕೆ ಹೆಚ್ಚು ಗಾಯವಾಗಿದೆ. ಸದ್ಯ ಚಾಮರಾಜಪೇಟೆಯ ಬೃಂದಾವನ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದು, ಸ್ಕ್ಯಾನಿಂಗ್ ವರದಿ ಬಳಿಕ ಗಾಯಾಳು ಸ್ಥಿತಿ ಬಗ್ಗೆ ಹೇಳೋದಾಗಿ ವೈದ್ಯರು ತಿಳಿಸಿದ್ದಾರೆ. ಸ್ಫೋಟಗೊಂಡ ಕಟ್ಟಡದ ಮೇಲಿದ್ದ ಕುಟುಂಬ ಅದೃಷ್ಟವಶಾತ್ ಬಚಾವಾಗಿದೆ. ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಸೇರಿ 5 ಸೇಫ್ ಆಗಿದ್ದಾರೆ. ತಾಯಿ ಸುಜಿತಾ, ವೃದ್ಧೆ ಸಹರಾ, ಇಬ್ಬರು ಮಕ್ಕಳ ಮಾವ ಆನಂದ್ ಸ್ಫೋಟಗೊಂಡ ಕಟ್ಟಡದ ಮೇಲಿದ್ರು. ಘಟನೆಯಿಂದ ಶಾಕ್ಗೆ ಒಳಗಾಗಿರೋ ಕುಟುಂಬ ಸ್ಫೋಟದ ತೀವ್ರತೆಗೆ ದೇವರ ಚಿಕ್ಕನಹಳ್ಳಿ ಘಟನೆಯನ್ನ ನೆನಪಿಸಿಕೊಂಡಿದೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ನಿಗೂಢ ಸ್ಫೋಟ ಸಂಬಂಧ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿರುವ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಸ್ಥಳಕ್ಕೆ ಅಧಿಕಾರಿಗಳು ತೆರಳಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಘಟನೆ ಹೇಗೆ ಆಗಿದೆ ಅಂತ ತನಿಖೆ ನಡೆಸುತ್ತಿದ್ದಾರೆ. ಗೋದಾಮಿನಲ್ಲಿ ಸ್ಫೋಟ ಸಂಭವಿಸಿ ಅನಾಹುತ ಆಗಿದೆ. ಸ್ಫೋಟದಲ್ಲಿ ಹಲವು ವಾಹನಗಳು ಜಖಂಗೊಂಡಿವೆ ಅಂತ ತಿಳಿಸಿದರು. ಗ್ಯಾಸ್ ಸಿಲಿಂಡರ್ನಿಂದ ಘಟನೆ ನಡೆದಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಕಿ ಘಟನೆಗಳು ನಡೆದಿರುವುದು ದುರದೃಷ್ಟಕರ ಅಂತ ವಿಧಾನಸೌಧದಲ್ಲಿ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ನಿಂದ 2 ಘಟನೆಗಳು ನಡೆದಿವೆ. ಸೂಕ್ತ ಸುರಕ್ಷತಾ ಕ್ರಮಗಳಿಗೆ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಅಂತ ಅಶೋಕ್ ಹೇಳಿದರು. ಪತ್ನಿ ಪುತ್ರಿಯನ್ನೇ ಹತ್ಯೆಗೈದಿದ್ದು ಹೇಗೆ ಪಾಪಿ ಪತಿ? ಕೆಲಸಕ್ಕಿಂತ ಮಹಿಳೆ ಮೇಲೆ ಮಾಲೀಕನೇ ಅತ್ಯಾಚಾರ ಎಸಗಿದ್ನ? ಟೆಕ್ಕಿಗಳಿಂದಲೇ ಟೆಕ್ಕಿಯ ಕಿಡ್ನಾಪ್ ಕೇಸ್ ಭೇದಿಸಿದ್ದು ಹೇಗೆ ಪೊಲೀಸರು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸಕ್ಕೆ ಇದ್ದ ಮಹಿಳೆ ಮೇಲೆ ಮಾಲೀಕನೇ ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರು ದಾಖಲಾಗಿದೆ. ಆರೋಪಿಯ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೆ ಮೇಲೆ ಸೆಪ್ಟೆಂಬರ್ 17ರ ರಾತ್ರಿ ಮಾಲೀಕನೇ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗಿದೆ. ಆರೋಪಿ ಮನೆಯ ಎದುರು ಶೆಡ್ನಲ್ಲಿ ಮಹಿಳೆ ವಾಸವಿದ್ದು, ಪತಿ ಮನೆಯಿಂದ ಹೊರಹೋದ ಬಳಿಕ ಮಾಲೀಕ ಕೃತ್ಯ ಎಸಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸೆಪ್ಟೆಂಬರ್ 17ರ ರಾತ್ರಿ ಸಂತ್ರಸ್ತೆ ಮನೆ ಬಳಿ ಬಂದ ಮಾಲೀಕ ಸಹಚರನನ್ನು ಕಾವಲಿಗೆ ಇರಿಸಿದ್ದಾನೆ. ಆ ಬಳಿಕ ಅತ್ಯಾಚಾರ ಎಸಗಿದ್ದು, ಆಗ ತಡೆಯಲು ಬಂದ ಮಹಿಳೆಯ ಪುತ್ರನ ಮೇಲೆ ಮಾಲೀಕ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಲಾಗಿದೆ. ಕೃತ್ಯ ಎಸಗಿದ ನಂತರ ಶೆಡ್ ಬಳಿ ಕಾವಲಿಗಿದ್ದ ವ್ಯಕ್ತಿ ಮಹಿಳೆಗೆ ಜೀವ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದ್ದು, ಸಂತ್ರಸ್ತೆ ಗೋಕಾಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಮಾಲೀಕ ಕೃತ್ಯ ಎಸಗಿದ್ದಾನೆ ಅಂತ ದೂರಲ್ಲಿ ಉಲ್ಲೇಖಿಸಿದ್ದು, ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಠಾಣೆ ಪೊಲೀಸರು ಕಿಡ್ನಾಪ್ ಕೇಸೊಂದನ್ನ ಭೇದಿಸಿದ್ದಾರೆ. ಟೆಕ್ಕಿಯನ್ನ ಅಪಹರಿಸಿದ್ದ ಟೆಕ್ಕಿ ಗ್ಯಾಂಗ್ ಒಂದನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅಪಹರಣಕ್ಕೆ ಒಳಗಾಗಿದ್ದ ಟೆಕ್ಕಿ ವಿನೀತ್ ಎಂಬಾತನನ್ನ ರಕ್ಷಿಸಿದ್ದಾರೆ. ಕಿಡ್ನಾಪ್ಗೆ ಒಳಗಾಗಿದ್ದ ಟೆಕ್ಕಿ ವಿನೀತ್ ಮತ್ತು ಕಿಡ್ನಾಪ್ ಮಾಡಿದ್ದ ಎಡ್ವಿನ್ ಇಬ್ಬರು ಈ ಹಿಂದೆ ಜತೆಯಲ್ಲೇ ಬಿಸಿನೆಸ್ ಮಾಡ್ತಿದ್ರು. ಆದ್ರೆ ಹಣಕಾಸಿನ ವಿಚಾರದಿಂದಾಗಿ ಇಬ್ಬರು ಗೆಳೆತನ ಕಡಿದುಕೊಂಡಿದ್ರು. ಆ ಬಳಿಕ ವಿನೀತ್ ಬೇರೆ ಕಂಪನಿಯೊಂದಿಗೆ ಟೈಅಪ್ ಆಗಿ ಹಣ ಮಾಡತೊಡಗಿದ್ದ. ಇದೇ ಹಣದ ಮೇಲೆ ಕಣ್ಣಾಕಿ ಎಡ್ವಿನ್ ಗ್ಯಾಂಗ್ ವಿನೀತ್ನನ್ನ ಕಿಡ್ನಾಪ್ ಮಾಡಿತ್ತು.
ಕಿಡ್ನಾಪ್ ಆಗಿದ್ದ ವಿನೀತ್ಗೆ ಆಗಸ್ಟ್ 25ಕ್ಕೆ ಬೇರೆ ಬೇರೆ ಕಂಪನಿಗಳಿಂದ 5 ಕೋಟಿ ರೂಪಾಯಿ ಹಣ ಬರಬೇಕಿತ್ತು. ಹಣದ ವಿಷಯ ತಿಳಿದಿದ್ದ ಆರೋಪಿ ಎಡ್ವಿನ್ ವಿನೀತ್ ಕಿಡ್ನಾಪ್ಗೆ ಸ್ಕೆಚ್ ಹಾಕಿದ್ದ. ಈ ಮಧ್ಯೆ ಪಾರ್ಟಿ ಮಾಡೋ ನೆಪದಲ್ಲಿ ವಿನೀತ್ ಕರೆಸಿದ್ದ. ಆ ಬಳಿಕ ಅಪಹರಿಸಿ ಬೆಂಗಳೂರಿನಿಂದ ನೇರವಾಗಿ ತಮಿಳುನಾಡಿಗೆ ಶಿಫ್ಟ್ ಮಾಡಿದ್ದ. ವಿನೀತ್ಗೆ ಬರಬೇಕಿದ್ದ 5 ಕೋಟಿ ಹಣ ಲಪಟಾಯಿಸಲು ಆರೋಪಿ ಎಡ್ವಿನ್ ಅಂಡ್ ಟೀಮ್ ಪ್ಲಾನ್ ಮಾಡಿತ್ತು. ಆರೋಪಿ ಎಡ್ವಿನ್ ವಿನೀತ್ನನ್ನ ಅಪಹರಿಸಿದ ಬಳಿಕ ಬೆನಿಫಿಷಿಯರಿ ಅಂತ ನೀಡಿದ್ದ ವಿನೀತ್ ಅಕೌಂಟ್ ಅನ್ನ ಬದಲಾಯಿಸಿದ್ದ. ವಿನೀತ್ ಅಕೌಂಟ್ ನಂಬರ್ ಬದಲಿಗೆ ಆರೋಪಿ ಎಡ್ವಿನ್ ತನ್ನ ಖಾತೆ ನಂಬರ್ ಅಪ್ಡೇಟ್ ಮಾಡಿದ್ದ. ವಿನೀತ್ ಹೆಸರಲ್ಲಿ ಬರೋ ಹಣ ತನ್ನ ಅಕೌಂಟ್ಗೆ ಜಮೆ ಆಗುವಂತೆ ಆರೋಪಿ ಐಡಿಯಾ ಮಾಡಿದ್ದ. ಆಗಸ್ಟ್ 25ರೊಳಗೆ ಹಣ ಬರುತ್ತೆ, ಅಲ್ಲಿಯವರೆಗೆ ವಿನೀತ್ ಇಟ್ಟುಕೊಳ್ಳುವ ಪ್ಲಾನ್ ಮಾಡಿದ್ದ. ಆದರೆ ಅಷ್ಟರೊಳಗೆ ಪ್ರಮುಖ ಆರೋಪಿ ಎಡ್ವಿನ್ ಸೇರಿ ಉಳಿದ ಆರೋಪಿಗಳನ್ನ ಕೋರಮಂಗಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕಿಡ್ನಾಪ್ ಮಾಡಿದ್ದ ಕುಟುಂಬಸ್ಥರಿಗೆ ಆರೋಪಿಗಳು ರೆಗ್ಯುಲರ್ ಆಗಿ ಕಾಲ್ ಮಾಡ್ತಿದ್ರು. ಕರೆ ಮಾಡಿ ಹಣ ಅರೇಂಜ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ರು. ಅಲ್ಲದೆ ಹೋಟೆಲ್ನಲ್ಲಿ ತಂಗಿದ್ರು. 2 ಕೋಟಿ ಕೊಟ್ರೆ ಬಿಡೋದಾಗಿ ಆರೋಪಿಗಳು ಕರೆ ಮಾಡಿದ್ರು. ಆ ಬಳಿಕ ಹಣ ಕೊಡದಿದ್ರೆ ಕೊಲೆ ಮಾಡೋದಾಗಿ ವಾಟ್ಸ್ಆಪ್ ಕಾಲ್ನಲ್ಲಿ ಬೆದರಿಕೆ ಹಾಕಿದ್ರು. ಆದ್ರೆ ಮತ್ತೊಮ್ಮೆ ಕರೆ ಮಾಡುವಷ್ಟರಲ್ಲಿ ಪೊಲೀಸರು ಆರೋಪಿಗಳನ್ನ ಸುತ್ತುವರಿದು ಹೆಣೆಮುರಿ ಕಟ್ಟಿದ್ದಾರೆ.